ಅಯ್ಯಪ್ಪ ಏನು ಬಿಸಿಲೈತೋ ಮರೆ ಹೊರಗೆ ಬಿಸಿಲು ತಲೆ ಕೊಟ್ಟು ನಿಲ್ಲಕ್ಕಾಗಲ್ಲ. ತಲೆಯಾಗ ಒಂದು ನಾಲ್ಕು ಕೂದಲು ಇದ್ದಿದ್ರೆ ಇಷ್ಟು ಬಿಸಿಲು ಹತ್ತಿದ್ದಿಲ್ಲ. ಹೊಸ ಕೂದಲು ಉದ್ರಿ ತಲೆ ಮರೆ ಹಂಗೆ ನೆತ್ತಿ ಸುಡ್ತೈತೆ ಒಂದು ರತಿ. ಗಿರ್ಜಾ ಒಂದು ತಟ್ಟಿಗೆ ಏನಾರು ತಣ್ಣಗೆ ತಾರ್ಲೆ. ಹ್ಞೂ ರೀ ತಂದೆ, ತಗೋರಿ ಕುಡಿಯಾಕ ನೀರು. ಒಟ್ಟು ತಣ್ಣಗಿದ್ದಿದ್ರೆ ಮಸ್ತಾಕಿತ್ತು ನೋಡು. ನಮ್ಮನೆಗೇನು ಫ್ರಿಜ್ ಐತೇನ್ರಿ ನಿಮಗೆ ತಣ್ಣಗ ನೀರು ಕೊಡಾಕ? ಅಯ್ಯ ದೇವ್ರೆ, ಕುಡೀರಿ ಇವನ್ನ ಗಡಿಗ್ಯಾನ ನೀರು, ಜೀವಕ್ಕೂ ಒಳ್ಳೇದು. ಹಬ್ಬ ಹೀಗೆ ಜೀವ ಕೊಟ್ಟು ತಣ್ಣಗಾತ ಅಂದಂಗೆ. ಮೊನ್ನೆ ನೋಡೋಗಿದ್ರಲ್ಲ ಮಧುರನ್ನ, ಅವರು ಹುಡುಗನ ಕಡೆದವರು ಫೋನ್ ಮಾಡಿದ್ರು. ಈಗ ಅವ್ರಿಗೆ ಏನು ಉತ್ತರ ಹೇಳಲಿ? ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗಲಿಲ್ಲ. ಹಲೋ ಹಲೋ ಅಂತೇಳಿ ಒಂದು 4 ಸಲ ಫೋನ್ ಹಚ್ಚಿದಾಗ ಎಬ್ಸ್ಲಿಲ್ಲ. ಅಂತಿಮಿಕ್ಕಿ ಹೊಳ್ಳ ಫೋನ್ ಬರೋದಕ್ಕೆ ಏನು ಮಾಡಲಿ? ಆಮ್ಯಾಗ ಎಬ್ಸಿ ಮತ್ತು ಸುಳ್ಳ ಮಾತು ಕೇಳವಲ್ದ ನನ್ನರಂಗೆ ಹಲೋ ಹಲೋ ಯಾರು ಮಾತಾಡೋದು? ಆ ಫೋನ್ ಒಂದು ಕೆಟ್ಬಿಟ್ಟತ್ರಿಪ್ಪ, ನಂಬರ್ ಒಂದು ಕಾಣವಲ್ತು, ಬಿದ್ದು ಹೊಡೆದ್ಬಿಟ್ಟತಿ ಅಂತೇಳಿ ಸುಳ್ಳ ಹಂಗೆ ಮಾಡಿ ಗೊತ್ತಾಗೋಲ್ತ ನನಗೆ ಅನ್ನರಂಗೆ ಇಟ್ಟನೀಗ ಸದ್ಯಕ್ಕೆ. ಏನು ಹೇಳೋದು ಅವ್ರಿಗೆ ನನಗೊಂದು ಗೊತ್ತಾಗೋಲ್ತು. ಅವ್ರಿಗೆ ಹೇಳ್ರಿ, ನಮ್ಮ ಮಗಳು ಮೊನ್ನೆ ಇದ್ದಕ್ಕಿದ್ದಂಗೆ ಏನೋ ಭಾಳ ಆರಾಮಿಲ್ದಂಗೆ ಆಗ್ಬಿಡ್ತೀರಿ, ತೀರ್ಕೊಂಡ್ಬಿಟ್ಲ. ಹಾಗಾಗಿ ಯಾರಿಗೆ ಹೇಳೋಕ್ಕಾಗಲಿಲ್ಲ ಕೇಳೋಕ್ಕಾಗಲಿಲ್ಲ, ಸುದ್ದಿ ಮುಟ್ಸೋಕ್ಕಿಂತ ಮುಂಚೆ ಮಾಡೇವಿ ಅಂತೇಳಿ ಹೇಳಿಬಿಡ್ರಿ. ಗಿರ್ಜಾ ಯಾಕೆ ಹಿಂಗ್ಯಾಕೆ ಮಾತಾಡಕತ್ತಿ? ಅಲ್ಲ ಆತು ಆಕೆ ಮಾಡಿ ತಪ್ಪೇ. ಅಲ್ಲ ಹಿಂಗೆ ಹೇಳಂದ್ರೆ ಅಲ್ಲ ನಾಳೆ ಏನಕ್ಕೇನ್ರ ಸುದ್ದಿ ಗೊತ್ತಾಗಿ ಅಲ್ಲ ಬ್ಯಾಡ ಅನ್ನಿಸ್ತೈತಿ ನೋಡಿ ನಂಗೆ ಹಿಂಗೆ ಹೇಳೋದು. ಸುಮ್ಮನೆ ಹೆಂಗಿದ್ರು ಸಂಬಂಧ ಬಂದೈತಿ, ಗಪ್ಚಿಪ್ಪಿಕ್ಕಿಗೆ ಒಂದು ಗುಳಿಗೆ ಕೊಟ್ಟು ಅದನ್ನು ಕ್ಲೀನ್ ಮಾಡಿಸಿ ಹೊಟ್ಟಿನ ಯಾಕೆ ಮದುವೆ ಮಾಡಬಾರ್ದು? ಹೌದಿಲ್ಲ? ಮನೆ ಬಿಟ್ಟು ಹೋದಕ್ಕಿನ್ನ ಮತ್ತೆಲ್ಲಿ ಹುಡ್ಕಕ್ಕೆ ಹೋಗ್ತೀರಿ ಮದ್ವೆ ಮಾಡಕ್ಕ? ಎಲ್ಲ ಹೇಳಕ್ಕಿ ಮನೆ ಬಿಟ್ಟು ಹೋದ್ಲು. ಏನು ಹೇಳಕತ್ತಿಲೇ? ಮಸ್ಕಿರಿ ಮಾಡಕತ್ತೀನಿ ಹಂಗೆ? ಮೊದಲ ನಾನು ತಲೆ ಕೆಟ್ಟು 12 ಆಗೈತಿ. ನನಗೆ ರಗಡಾಗಿ ಹೊರಗೆ ಅಡ್ಡಾಡ್ಕೊಂಬಂದು ಚಡ್ಡಿ ಹರಿದು 12 ಆಗೈತಿ. ತಲೆ ಕೆಡ್ಸ್ಬಣ್ಣ ನಂದು. ಏನು ಮಾಡಕತ್ತಾಳಕಿ ಒಳಗೆ? ಕರಿಯಕಿ ಹೊರಗೆ. ಕರಿ ಅಂದ್ರೆ ಎಲ್ಲಿಂದ ಕರೀಲ್ರಿ? ಮನೆ ಬಿಟ್ಟು ಹೋಗ್ಯಾಳಕ್ಕಿ, ಪತ್ರ ಬರ್ದಿಟ್ಟು ಹೋಗ್ಲಿ ಬಿಡ, ಹಾಳಾಗಿ ಸಮಾಧಾನ ಆಗ್ಲಿ ಅಕ್ಕಿಗಾರ. ಎಲ್ಲಿ ಹೋಗ್ಯಾಳ ಹೋಗ್ಲಿ, ಸ್ವಲ್ಪ ಸಮಾಧಾನಾಗಿ ನನ್ನ ಮಾತು ಕೇಳಿಸ್ಕೊರಿ. ಆಕಿ ಪತ್ರ ಬರ್ದಿಟ್ಟು ನಾನು ಅವ್ನು ಯಾವಂದ ಲವ್ ಮಾಡೇನಿ, ಅವಂಗ ನಾನು ಹೊಟ್ಟಿಲಾಗೇನಿ, ಅವ ನನ್ನ ಮದುವೆ ಮಾಡ್ಕೋತೀನಿ ಅಂದಾನ, ನಾನು ಅವನ ಜೊತೆಗೆ ಹೋಗ್ತೀನಿ ಅಂತೇಳಿ ಮನೆ ಬಿಟ್ಟು ಓಡೋಗ್ಯಾಳ. ಅಕ್ಕಿ ಸಲುವಾಗಿ ಅಳುದು ಕರೀದು ಚಿಂತೆ ಮಾಡೋದು, ಮನ್ಯಾಗ ಊಟ ಬಿಡೋದು, ಸತ್ತೋರ್ ಮನ್ಯಾಗ ಕುಂದ್ರುದು ಯಾವುದು ಮಾಡ್ತಕ್ಕದ್ದಲ್ಲ. ಹಡಕ್ ತಾಯಾಗಿ ನಾನೇ ಮನಸ್ಸು ಕಲ್ಲು ಮಾಡ್ಕೊಂಡೇನಿ, ನೀವು ಹಾಗೆ ಇರ್ರಿ, ಚಿಂತೆ ಮಾಡಬೇಡ್ರಿ. ಅಲ್ಲ ಗಿರ್ಜಾ, ನೀನ ಈ ಮಾತಾಡಕತ್ತಿರೋದು? ಮನೆ ಬಿಟ್ಟು ಹೋಗ್ಯಾಳ ಆಕಿ? ಅಯ್ಯೋ ದೇವ್ರೆ, ಪೊಲೀಸ್ ಕಂಪ್ಲೇಂಟರ ಕೊಡೋಣ ಅಂತ. ಆ ಕಂಪ್ಲೇಂಟು ಕೊಡೋದು ಬೇಡ, ಯಾರನ್ನೂ ಹುಡುಕ್ಸೋದು ಬೇಡ. ಆಕೆ ಸಣ್ಣ ಹುಡುಗಲ್ಲ, ಎಲ್ಲೇ ಜಾತ್ರೆ ತಪ್ಪಿಸ್ಕೊಂಡಾಳ, ಊರಿಗೆ ಹೋದಲ್ಲಿ ತಪ್ಪಿಸ್ಕೊಂಡಾಳ, ಹುಡುಕ್ ಕೊಡ್ರಿ ಅನ್ನಕ್ಕೆ ಗೊತ್ತಿದ್ದು ಹೋಗ್ಯಾಳ. ಆಕಿನ್ನೇನ್ರಿ ಹುಡುಕ್ ಕೊಡ ಅಂತ ಹೇಳೋದ? ಬಲವಂತವಾಗಿ ಅಲ್ಲ, ಪೊಲೀಸರು ಹುಡುಕೋದು ಹಾಕ್ಬೇಕು. ನಾವೇ ಕರ್ಕೊಂಬಂದು ಮನೆ ಇಟ್ಕೊಂಡಿದ್ವಲ್ಲ, ಇರ್ಲಾರ್ದ ಕಿತ್ಕೊಂಡು ಓಡೋಗ್ಯಾಳ ಅವಂದ ಜೊತೆಗೆ. ನೋಡ್ರಿ, ಸ್ವಲ್ಪ ಸಮಾಧಾನಾಗಿರ್ರಿ. ವಯಸ್ಸಿಗೆ ಬಂದು ಮಗ ಅದಾನ, ನಮ್ಗೆ ಅವನ ದೊಡ್ಡ ಆಸ್ತಿ. ನಾವು ಅವಂಗೆ ಆಸ್ತಿ ಮಾಡಿಲ್ಲ, ಎಲ್ಲ ಈಕಿ ಹೆಣಕ್ಕೆ ಬಡ್ದೇವಿ. ಆದ್ರೆ ಅವನ ನಮಗೆ ದೊಡ್ಡ ಆಸ್ತಿ. ನಾವಿಬ್ರು ಗಟ್ಟಿರ್ಬೇಕು, ನಮ್ಮ ಮಗನ ಸಲುವಾಗಿ, ನಮ್ಮ ಜೀವನದ ಸಲುವಾಗಿ. ಅರ್ಥ ಮಾಡ್ಕೊಡ್ರಿ. ನಿಮ್ಮನ್ನು ನಂಬ್ಕೊಂಡು ನಾ ಅದೇನೆ. ನೀವು ಕೆಲ್ಸಕ್ಕೆ ಬಾರ್ದಕ್ಕೆ ಸಲುವಾಗಿ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡ್ರಿ. ಹಡತಾಯಾಗಿ ನಾನೇ ಇಷ್ಟು ಮನಸ್ಸು ಕಲ್ಲು ಮಾಡ್ಕೊಂಡೇನೆ ಅಂದ್ರೆ ವಿಚಾರ ಮಾಡ್ರಿ. ನನ್ನ ಮನಸ್ಸಿಗೆ ಅವ್ರು ಎಷ್ಟು ನೋವಾಗಿರ್ಬೇಕಂತೇಳಿ. ಆಕಿ ಸತ್ತಾಳ ಅನ್ನೋಷ್ಟು ನಾನು ಮನಸ್ಸನ್ನ ಕಲ್ಲು ಮಾಡ್ಕೊಂಡೇನೆ ಅಂದ್ರೆ ನನ್ನ ಮನಸ್ಸಿಗೆ ಎಷ್ಟು ಸಂಕಟಾಗಿರ್ಬೇಕು. ತಾಯಿನೂ ಈ ಮಾತಾಡಂಗಿಲ್ರಿ. ಮಕ್ಳು ಎಷ್ಟು ಕೆಟ್ಟವ್ರಾಗಿರ್ಲಿ, ಎಲ್ಲೇ ಒಂದು ಬತ್ತೆ ಚಲೋ ಇರಲಿ ಅಂತಾರೆ, ಆದ್ರೆ ಯಾಕೆ ಗೊತ್ತಿಲ್ಲ, ನನ್ನ ಮನಸ್ಸು ಹಂಗನವಲ್ತು. ಭಾಳ ಬೇಜಾರಾಗೈತಿ. ನಾನು ಕೆಟ್ಟ ತಾಯಿ ಕೆಂತಕ್ಕೆ ಅಂತ ಯಾರು ಜಗತ್ತಿನಾಗ ಬೇಕಾದಾರ ಅಂದ್ರೂ ಅಡ್ಡಿ ಇಲ್ಲ. ನಾನಿರೋದ ಹಿಂಗೆ, ನಾ ಮಾಡೋದು ಹಿಂಗೆ. ನೀವು ಚಿಂತೆ ಮಾಡಬೇಡ್ರಿ. ಹೋಗ್ಯಾಳಲ್ಲ ಆಕೆ ಹೇಳಕಿನ ತಿನ್ಲಿ, ಬುದ್ಧಿ ಬೆಟ್ಟಾಗಲಿ. ತಂದೆ ತಾಯಿನ ಧಿಕ್ಕರಿಸಿ ಅವ್ರ ಮಾತಿಗೆ ಮರ್ಯಾದಿಲ್ದಂಗೆ ನಾವು ಈ ಥರ ಜೀವನ ಮಾಡಿದರೆ ಏನು ಆಕ್ಕೈತಿ ಅನ್ನೋದು ಮಕ್ಕಳಿಗೆ ಗೊತ್ತಾಗಲಿ. ಯಾಕೆ ನಾವು ತಂದೆ ತಾಯಿ ಹಾಡೋದು ಸಾಕಿರ್ತೇವೆ ಅಂದಮೇಲೆ, ಅವ್ರು ಇಷ್ಟಪಟ್ಟಿದ್ದು ಓದಿಸ್ತಿರ್ತೇವೆ ಅಂದಮೇಲೆ ಅವ್ರಿಗೊಂದು ಮದುವೆ ಮಾಡೋಕ್ಕೆ ನಮಗೆ ಶಕ್ತಿ ಇರಂಗಿಲ್ಲನ? ಶಕ್ತಿ ಇರಂಗಿಲ್ಲನ? ಮೊದಲಿನ ಕಾಲಿತ್ತು, ಹೆಣ್ಮಕ್ಳಿಗೆ ಕೇಳ್ತಿದ್ದಿಲ್ಲ, ಬೆಲೆ ಕೊಡ್ತಿದ್ದಿಲ್ಲ. ತಂದೆ ತಾಯಿ ಇಷ್ಟಪಟ್ರೆ ಹ್ಞೂ ಅಂತೆ ತಾಳಿ ಕಟ್ಟಿಸ್ಬಿಡ್ತಿದ್ರು. ವಯಸ್ಸಿನ ನಂತರ ನೋಡ್ತಿದ್ದಿಲ್ಲ. ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ 10 ವರ್ಷ 15 ವರ್ಷ ಪರ್ಕಿದ್ರು ಮದುವೆ ಮಾಡ್ತಿದ್ರು. ಈಗಿನ ಕಾಲ ಏನಂಗಿಲ್ಲ. ಆಕೆ ಯಾರನ್ನ ಇಷ್ಟಪಡ್ತಾಳ, ಮಕ್ಳು ಯಾರನ್ನ ಇಷ್ಟಪಡ್ತಾರೆ ಅಲ್ಲಿ ಮಟನೂ ತಾಯಿ ತಂದೆಗಳು ಕೇಳ್ತಾರ, ನಿಂಗಿಷ್ಟನಾ ಅಂತೇಳಿ. ಮತ್ತು ಮದುವೆಗಿಂತ ಮುಂಚೆ ಅಡ್ಡಾಡ್ತಾರ, ಪಿಕ್ಚರ್ಗೆ ಹೋಗ್ತಾರ, ಹೋಟೆಲ್ಗೆ ಹೋಗ್ತಾರ, ತಿಂತಾರ, ಉಣ್ತಾರ, ಒಬ್ರಿಗೊಬ್ರು ಅರ್ಥ ಮಾಡ್ಕೊತಾರ. ಆಕೆ ಹೆಂಗಂತ ಅವ ತಿಳ್ಕೊತಾನ, ಅವ ಹೆಂಗಂತ ಆಕಿ ತಿಳ್ಕೊತಾಳ. ಇಷ್ಟೆಲ್ಲ ಫೆಸಿಲಿಟಿ ಐತಿ ಈಗ. ಆದ್ರೂ ಇವ್ರು ಪ್ರೀತಿ ಮಾಡಿ ಇನ್ನೊಬ್ಬನ ಕಟ್ಕೊಂಡು ಓಡೋಕಾರ ಅಂದ್ರೆ ಇವ್ರು ಇಂಥ ಕೆಲಸ ಮಾಡಿ ಎದಕ್ಕೆ ಬೇಕ್ರಿ ಅಂತ ಮಕ್ಳು? ನಾ ಹೇಳ್ತಾ ಇದ್ದೇನೆ, ಚಿಂತೆ ಮಾಡಬೇಡ್ರಿ. ನಮಗೆ ನಮ್ಮ ಮಗನ ಆಸ್ತಿ, ಅವನ ಸಲುವಾಗಿ ನಾವು ಆರಾಮಾಗಿರ್ಬೇಕು. ನಾ ಹೇಳಿದ ನಿಮ್ಮ ತಲೆ ಹೊಂಟೈತನ ಹೇಳ್ರಿ, ಚಿಂತೆ ಮಾಡಬೇಡ್ರಿ. ಮನಸ್ಸು ಗಟ್ಟಿ ಮಾಡ್ಕೊರಿ, ಏನೂ ಆಗೋದಿಲ್ಲ. ಇವತ್ತಲ್ಲ ನಾಳೆ ಬರ್ಬೋದು. ಆಕೆ ಒಳ್ಳೆ ರೀತಿ ಒಳಗೆ ಬರ್ತಾಳ, ಕೆಟ್ಟ ರೀತಿ ಒಳಗೆ ಬರ್ತಾಳ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಮನಸ್ಸು ಆಕಿನ ಒಪ್ಕೊಳ್ಳಲ್ಲ. ನೀವು ಹಂಗೆ ಇರ್ರಿ.
ಹಂಗೆ ರೀ ಗಿರ್ಜಿ ನಿನ್ನ ಮಗ ದಾರ್ಯಾಗ ಸಿಕ್ಕ ಹಿಂಗೆ ಆಗೈತೆ ದೊಡವ ಅಂತ ಹೇಳಿದ, ಅದಕ್ಕೆ ಬಂದೆ. ನನಗೆ ಗೊತ್ತಲೇ ಮ್ಯಾಗಿನ ಮಾತಿಗೆ ಎಷ್ಟು ತಾಯಿ ಆಕೆ ಸತ್ತಾಳ, ಬೇಕಾದಾಗ್ಯಾಳ, ಹಾಳಾಗಿ ಹೋಗ್ಯಾಳ ಅಂತ ಎಷ್ಟೋ ಮಾತಾಡಲಿ, ತಾಯಿ ಅನ್ನೋದು ಒಂದು ಪ್ರೀತಿ ಇದ್ದೇ ಇರ್ತೈತೆ. ಎಲ್ಲೇ ಇರಲಿ ಮಕ್ಕಳು ಚಲೋ ಇರಲಿ ಅಂತಲೇ ಬಯಸೋದು. ಯಾವ ತಾಯಿನೂ ಕೆಟ್ಟಕ್ಕೆ ಆಗಿರಂಗಿಲ್ಲ. ಏನು ಆಗಲಿ, ನಿನ್ನ ಮನಸ್ಸಿಷ್ಟು ಕಟ್ ಮಾಡ್ಕೊಂಡಿಯಲ್ಲ, ನಿನ್ನ ಮಗನ ಇನ್ಮೇಲೆ ನಿನ್ನ ಆಸ್ತಿ. ಚಿಂತೆ ಮಾಡಿಬಿಡವ. ಆ ಹುಡುಗಂದು ಒಂದು ಮದುವೆ ಕಡೆ ಯೋಚನೆ ಮಾಡಿ ಮೊದಲು. ನಾ ಮನೆ ಹೇಳಿದ್ನೆಲ್ಲ ಸಂಬಂಧ ಚಲೋ ಐತಿ, ಮೊದಲು ಲಗ್ನ ಮಾಡಿ ಪಾಪ. ಮನೆಗೆ ಹೋಗ್ಬೇಕು ಸೊಸಿ ಬಂದ್ಲಂದ್ರೆ ಈ ಮನೆ ಕಳಾನಾರ ಬದಲಿ ಆಕತೆ ಏನೋ ವಿಚಾರ ಮಾಡಿರಿ. ಗಂಡ ಹೆಂಡತಿ ಒಟ್ಟು ನೆಮ್ಮದಿ ಸಿಗ್ತತೆ ಏನೋ ವಿಚಾರ ಮಾಡಿರಿ. ಹೌದು ಶಾಂತಕ್ಕ, ನೀ ಹೇಳೋದು ಬರೋಬ್ಬರಿನ. ನನ್ನ ಮಗನ ಮದ್ವೆ ನಾನೇ ಕತ್ಕೊಂತ ಬೇಜಾರ್ನಾಗ ಸಂಕಟದಾಗ ಒದ್ದಾಡ್ಕೊಂತ ಮಾಡಲಿ, ಹಂಗೆ ಮಾಡಲ್ಲ. ನನ್ನ ಮಗನ ಮದ್ವಿನ ಖುಷಿಯಾಗಿ ಮಾಡ್ತೇನೆ. ಏನು ಭಾಳ ಖುಷಿಯಿಂದ ಮಾಡ್ತೇನೆ. ನನ್ನ ಮಗ ಆರಾಮಿರಲಿ, ಬಂಗಾರದಂತ ನನ್ನ ಮಗ. ತಾಯಿಗೆ ಮನಸ್ಸು ಎಷ್ಟು ಅರ್ಥ ಮಾಡ್ಕೊತೈತಿ. ನೀನ ಯವ್ವ ನನ್ನ ಆಸ್ತಿ ಅಂದತ್ ನನ್ನ ಮಗ. ಅಂಥ ಮಗಗೆ ನಾನು ಈಕಿನ ಕೆಲ್ಸಕ್ಕೆ ಬರ್ದಕ್ಕಿನ್ನ ನೆನೆಸ್ಕೊಂಡು ಬೇಜಾರು ಮಾಡ್ಕೋತೀನಿ. ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆಯ್ತು ಹಂಗೆ ಮಾಡು, ಚಿಂತೆ ಮಾಡ್ಬಿಡೋಣ. ಎಲ್ಲದ ಬೇಜಾರ್ನಾಗ ಅದಾಳಣ ಅಂತ ಬಂದೆ. ನೀನೇ ಇಷ್ಟು ಮಂದಿ ಬೇರೆ ಹೇಳಾಕತ್ತಿ ಅಂದ್ರೆ ಮತ್ತೇನೈತಿ ನಾ ಮಾತಾಡೋದು, ಹೌದಿಲ್ಲ? ಆತವ ಆಯ್ತು ಹಂಗೆ ಮಾಡಂಗಾರ. ಆದರೂ ನಿನ್ನ ಮಗಳು ಮಣ್ಣು ತಿನ್ನಕ್ಕೆ ಕೆಲಸ ಮಾಡಿಬಿಟ್ಲು ನೋಡು. ಪಾಲಿಗೆ ಇನ್ನಿಲ್ಲಕ್ಕೆ ಶಾಂತಕ್ಕ, ಇನ್ನಿಲ್ಲಕ್ಕೆ. ನನ್ನ ಯಾವತ್ತು ಕಾಲು ಕಸ ಮಾಡಕ್ಕೆ ನನ್ನ ಗಂಡನ ಇಷ್ಟು ಕಷ್ಟಪಟ್ಟು ನೀರು ಬರೋ ಕಣ್ಣ ರಕ್ತ ಬರೆಸ್ಕೊಂಡು ಅವ್ರನ್ನ ಸಾಕಿ ಸಲ ಈ ಜೋಪಾನ ಜತ್ನ ಮಾಡಿ ನನ್ನ ಕನಸಕ್ಕೆ ಈ ಆಕಿ ಕನಸು ಒಂದ ಅಂತ ಅನ್ಕೊಂಡು ಜೋಪಾನ ಮಾಡಿದಕ್ಕಿಂತ ತಾಯಿನ ಬಿಟ್ಟು ಹೋದ್ಲಲ್ಲ, ಅವಾಗ ತಿಳಿತಂತ ತಿಳ್ಕೊಂಬಿಡ. ಆಕಿ ಪಾಡಿಗೆ, ನಾನು ನನ್ನ ಪಾಡಿಗೆ ಆಗ್ಲೇವಾ. ಅದ ಶಾಂತಕ್ಕ, ಏನು ನಿಮ್ಮ ಅಣ್ಣ ನಿಂತಿ ಏನೋ ಊರ ಮ್ಯಾಗ ಹೋಗ್ಯಾರಂತ? ಹೂನವ, ಈಕಿ ನಮ್ಮ ಶಿವಲಿಂಗನ ನಿಂತು ಹೋಗಿ ಬಂದ್ಲಾ, ಅದ ಸಿಟ್ಟಿಗೆ ನಾನು ಹೋಗಿ ಬರ್ತೀನಿ ಅಂತ ಈಕ ಹೋಗ್ಯಾಳ. ತಾಕಿ ಹೋಗಿ ಬಂದಾಳ, ಈಕಿಗೆ ಯಾಕೆ ಬೇಡ ಅಂತ ಅನ್ಬೇಕು. ಅಲ್ಲ ಬೇಡ ಅನ್ನಕ್ಕೆ ನಾವರ ಯಾರು ಹೇಳು? ಅವ್ರ ರೊಕ್ಕ ಅವ್ರ ಮಾತು, ಹೋಗಿ ಬರ್ತಾರ, ಅನುಕೂಲ ಐತಿ. ನಮ್ಗೆ ಅನುಕೂಲ ಇದ್ರೆ ನಾವು ಹೋಗಿದ್ವಿ. ಹೋದ್ರೆ ನೋಡಿ ಯಾಕೆ ಸಂಕಟ ಪಡ್ಬೇಕು, ಹೌದಿಲ್ಲ? ಜೀವನದಾಗ ಎಲ್ಲರೂ ಖುಷಿಯಾಗಿರ್ಬೇಕು ಗಿರ್ಜಿ. ಇರಲಿ ಖುಷಿಯಾಗಿರಲಿ, 4 ಊರು ಅಡ್ಡಾಡಲಿ, ಆರಾಮ್ ಹೋಗಿ ಬರಲಿ ಮನುಷ್ಯ. ಗಿರ್ಜಿ ಇವತ್ತಿದ್ದವ್ ನಾಳೆ ಇರ್ತಾನ ಅನ್ನೋದನ್ನ ಹೆಚ್ಚಿಗೆ ಇರಂಗಿಲ್ಲ. ದುಂಡು ಗೂಡಿಸಿ ನಾಳೆ ಎಲ್ಲ ಒಂದಿನ ಇಲ್ಲೇ ಇಟ್ಟೋಗೋದ, ಹೌದಿಲ್ಲ? ಇರಲಿ ಮನುಷ್ಯ ಬದುಕಿದ್ದಾಗ ಖುಷಿಯಾಗಿ ಜೀವನ ಕಳೆದ್ಬಿಡ್ಬೇಕು. ನೋಡ್ಬೇಕು, ಏನು ಬೇಕಂದಿದ್ದನ್ನು ಖುಷಿಯಾಗಿ ಇರಬೇಕು, ತಿನ್ನಬೇಕು, ಉಣ್ಬೇಕು, ಅಡ್ಡಾಡ್ಬೇಕು. ಏನು ಇವೇ ನಾಳೆ ಉಳಿಯೋದು ನಮ್ಮ ಜೊತೆಗೆ ಬರೋದು. ಬೇರೆ ರೊಕ್ಕ ರೂಪಾಯಿ ಬಂಗಾರ ಹಣ ಅವೆಲ್ಲ ಬೇಡ ಅಂತಲೇ ಹೇಳಂಗಿಲ್ಲ ಜೀವನಕ್ಕೆ. ಎಲ್ಲ ಬೇಕಾಗಿದ್ವಿ. ಆದ್ರೆ ಅವೆಲ್ಲ ಹಾಕ್ಕೊಂಡು ಖುಷಿ ಪಡ್ತಾರಲ್ಲ, ಆ ಖುಷಿ ಮಾತ್ರ ಬರ್ತೈತಿ. ಬಂಗಾರ ಬೆಳ್ಳಿ ನಮ್ಮ ಮಕ್ಕಳು ಮರಿ ಇದು ಬಿದ್ದರಿಗೆ ಇಟ್ಟು ಹೋಗುದು ಅವನ್ನ. ಆದರೆ ಈಗೇನು ಅಡ್ಡಾಡಿ ಊರು ನೋಡಿರ್ತೀವಿ, ಬೇಕಾದ ಬೇಡದ ರುಚಿ ಕಂಡು ತಿಂದು ಬಂದಿರ್ತೀವಿ. ಆ ರುಚಿ ಹೌದಿಲ್ಲ? ಈ ಕಣ್ಣುಗಳು ಪಾವನಾಗಿರ್ತಾವಲ್ಲ, ಇದಷ್ಟೇ ನಮ್ಗೆ ಅಂತ ಉಳಿಯೋದು. ಹೌದಾ ಶಾಂತಕ್ಕ, ನೀ ಹೇಳೋದು ಕರೆನ. ಆಕೆನೂ ಒಬ್ಬಕ್ಕೆ ಹೋಗಿಲ್ಲವ, ಆಕೆ ಮಗಳನ್ನ ಕರ್ಕೊಂಡು ಹೋಗ್ಯಾಳ. ಮತ್ತು ಅಲ್ಲ ಪಾಪ ಈಗ ನನ್ನ ಮಗಗೆ ಕೆಲಸದ ಫೋನ್ ಬಂತ, ಊರಿಗೆ ಹೋದವ. ಊರಿಗೆ ಹೋಗಿದ್ದಕ್ಕೆ ಮತ್ತೆ ಏನು ಮಾಡ್ತಾಳೆ ಆಕೆ? ಬೇಜಾರು ಮಾಡ್ಕೊಂಡು ಸಪ್ಪಗೆ ಮಾರಿ ಮಾಡ್ಕೊಂಡು ಕುಂತಿದ್ಲು. ಅದಕ್ಕೆ ಬಾ ಅಂತೇಳಿ ಮಗಳನ್ನ ಕರ್ಕೊಂಡು ಗಂಡ ಹೆಂಡತಿ ಒಬ್ಬ ಡ್ರೈವರ್ ಕರ್ಕೊಂಡು ನಮ್ಮ ಶಿವಲಿಂಗನ ಕಾರ್ ತೊಗೊಂಡು ಹೋಗ್ಯಾರ. ಹೌದನ ಶಾಂತಕ್ಕ? ಪಾಪ ಆದರೂ ಏನೋ ಶಾಂತಕ್ಕ, ಗಂಡ ಕಣ್ಣೆದ್ರಿಗಿದ್ರೆ ಒಂದು ಖುಷಿ. ಅದು ಏನಪ್ಪ ಒಟ್ಟು ಜಗಳನಾರ ಮಾಡಲಿ, ಏನು ಬೇಕಾದಾಗಲಿ ಗಂಡ ಒಟ್ಟು ಕಣ್ಣಿಗಿದ್ರಿಗಿದ್ರೆ ಒಂದು ಖುಷಿ ಬೇರೆ. ಹಿಂಗೆಲ್ಲರೂ ಹೋಗೋದಂದ್ರೆ ಪಾಪ. ಹೋಗಿ ಬರಲಿ ಬಿಡ, ಅಡ್ಡಾಡಲಿ. ನೀನು ಬಿಟ್ಟು ಹೋಗ್ಬೇಕಿಲ್ಲ, ಸೀಟ್ ಹೆಂಗಿದ್ರು ಖಾಲಿ ಇತ್ತೆ. ಲೇವ ಎಲ್ಲರೂ ಹೋದ್ರೆ ಮನ್ಯಾಗ. ಇಲ್ಲಿ ನನ್ನ ಮಗಳು ಅದೇನೋ ಓದ್ತಾ ಅದಾಳ, ಅದೇಂತದ ಲಾಯರ್ಕಿನ ಆಯ್ಕೆ ಓದಕ್ಕಿ. ಇದು ನನ್ನ ಗಂಡರ ನೆಟ್ಟಗೆ ಮನೆ ಕಾಣಂಗಿಲ್ಲ, ಕೆಲಸ ಬಗ್ಸಿ ಅದು ಇದು ಅಂತೇಳಿ ವಯಸ್ಸಿ ಬಂದು ಮಗಳನ್ನ ಏನು ಬಿಟ್ಟು ಹೋಗೋದು? ಇಷ್ಟಕ್ಕೂ ತಾಯಿ ಮಗಳು ಹೊಂಟಾರ, ಹೋಗಿ ಬರಲಿ. ಅದು ಕರೆ ಅನ್ಸಂತಕ್ಕ. ಹೋಲ್ ಬಿಡು, ಕುಂದ್ರ ಚಾ ಮಾಡ್ಕೊಂಬರ್ತೀನಿ. ಭಾಳ ದಿನಕ್ಕೆ ಬಂದು ಮೊನ್ನೆ ಬಂದು ಹೋದಕ್ಕೆ ನೀನು ಒಟ್ಟ ಬಂದಿದ್ದಿಲ್ಲ. ಈಗ ಕುಂದ್ರ ನಮ್ದು ಹಂಗೆ ಇರೋದ ರಾಡಿ ತಾರವ ಚಾಸ್ತ ತೆರಿ ಹೊಡೆ ಆಯ್ತು. ಆರಾಮದಿರಲ್ರಿ ಒಟ್ಟು ನೀವ ನೋಡ್ರಿ, ನಿಮ್ದ ಧೈರ್ಯ, ನನಗೆ ಮತ್ತೇನಿಲ್ಲ. ಅದು ಯಾಕೆ ಹಂಗಂತೀರಿ? ಈ ಮನೆಗೆ ಹೆದ್ರಾಕರೆ ಏನೈತೆ ಆಕೆಗೆ? ಹಾಕಿದ ಕೈ ಹಾಕಿದ ಬಾಯಿ, ಏನು ಬೇಕಂದಿದ್ದು ಹೇಳಿದ್ದು ಮಾಡ್ತಾನೆ ಗಂಡ. ಏನು ತೊಂದರೆ ಐತ್ರಿ ಆಕೆಗಿಲ್ಲಿ? ತೋತ ಪಾಪ ಗಂಡನ ಬಗ್ಗೆ ನಾ ಮಾತಾಡಲ್ರಿಪ್ಪ, ದೇವ್ರಂತ ಮನುಷ್ಯ ಸುಳ್ಳ ಯಾಕನ್ಬೇಕು? ಹೇಳಿದ್ದೆ ಮಾಡ್ತಾರಪ್ಪ, ನಾನು ಅವ್ರಿಗೆ ಅನ್ನೋದಿಲ್ಲ. ಅಲ್ಲ ಅಂದರೆ ಈ ಮನೆಯಾಗೆ ಒಂದು ಸ್ವಲ್ಪ ಏರುಪೇರು ಆಗೋದು ಜಾಸ್ತಿ, ಏನೇನು ನಡೀತಾ ಅದಾವ ಅಂತ ಗೊತ್ತಲ್ಲ ನಿಮಗೆ. ಏನು ನಡೆಯತ್ತವ್ರಿ? ನೀವು ಹಾಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅಲ್ಲ ಈಗ ನೋಡ್ರಿ, ನಾನು ನಿನ್ನೆ ಬರ್ಬೇಕು ಅಂದ್ಕೊಂಡೆ, ಆಗಲೇ ಇಲ್ಲ. ಈಗ ಇವತ್ತು ಬರೋದು ಆತು ಬಾಳೆ ನಂದು. ಅದು ಮತ್ತು ಸಮಾಚಾರ ರೀ, ಆರಾಮದಿರಲ್ರಿ? ಅಲ್ಲ ನನ್ನ ಮಗಳ ನಿಮ್ಮನ್ನು ಚಲೋನ ನೋಡ್ಕೊತಾಳ್ಬಿಡ್ರಿ. ಆದರೆ ಮನ್ಯಾಗ ಒಂಚೂರು ನೀವು ನನ್ನ ಮಗಳ ಕಡೆ ಲಕ್ಷ್ಯ ವಹಿಸ್ಬೇಕಷ್ಟೇ. ಅಲ್ಲ ಆಗಲಿಂದ ಒಂಥರ ಹಂಗೆ ಮಾತಾಡಕತ್ತೀರಿ. ಈ ಮನೆ ನಿಮಗೆ ಮಗಳಿಗೆ ತೊಂದರೆ ಏನಾಗೈತಿ?
ಅಲ್ಲ ನಿಮ್ಗೇನು ಗೊತ್ತಿಲ್ಲ ನಂಗಿಲ್ಲ. ಮದ್ವಿಗಿಂತ ಮುಂಚೆ ಮದ್ವೆ ತಪ್ಪಿಸ್ತಾಕ ನೋಡ್ದಕ್ಕಿಕ್ಕಿ ನನ್ನ ಮಗಳು ಕೂಟ ಏನು ಚಂದಾಗಿರ್ತಾಳನ್ರಿ. ಒಂದು ಕ್ಯಾಡ ನಾಳೆ ಹಾಕಿ ಮಾತಾಡಿದ್ದನ್ನು ತಿರುಗಿ ಮರ್ಗ ಮಾಡಿಸಿ ನಿಮ್ಗೆ ಹೇಳ್ಬೋದು. ಪಾಪ ನಿಮ್ಗೆ ಗೊತ್ತಿರಂಗಿಲ್ಲ ಏನಾಯ್ತು ಎತ್ತ ಅಂತೇಳಿ, ನೀವು ಅದನ್ನು ಕರೆ ಅಂತ ತಿಳ್ಕೊಳ್ಬೋದು. ಅದಕ್ಕೆ ಮತ್ತು ಮನಸ್ಸಿಗೆ ನೋವಾಗುವಂಥ ವಿಚಾರಗಳು ನಡಿಬಾರ್ದಂತ. ಇಲ್ಲ ಇಲ್ಲ ಅಂಥದ್ದೆಲ್ಲ ಏನಾಗಲ್ಲ ತಗೋರಿ. ಆಕೆ ಏನು ಬೇಕಾದ ಹೇಳ್ಕೊಲಿ, ನಾ ಕೇಳಕ್ಕೆ ಹೋಗೋದಿಲ್ಲ. ನನಗೂ ತಪ್ಪು ಸರಿ ಗೊತ್ತಾಕೈತೆ, ಅಷ್ಟು ತಿಳ್ಕೊಳ್ಳೋದು ಇದು ದೇವ್ರು ನಂಗೆ ಕೊಟ್ಟಾನ. ನೀವು ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಗಳು ತೀರ ಶಾಣೆ ಅಂತ ನಾ ಏನು ಹೇಳಂಗಿಲ್ಲ. ಹಂಗಂತ ಆಕೆ ತೀರ ದಡ್ಡೆ ಅಂತೂ ನಾ ಹೇಳಂಗಿಲ್ಲ. ನನ್ನ ದೊಡ್ಡ ಸೊಸಿನೂ ಶಾಣೆನ ಅದಾಳ, ಮನೆ ಬಾಳೆ ಮಾಡ್ಕೊಂಡು ಹೋಗ್ಯಾಳ ಇಷ್ಟು ವರ್ಷ. ತಪ್ಪು ಮಾಡ್ಯಾಳ, ನಾ ಇಲ್ಲ ಅಂತ ಹೇಳಂಗಿಲ್ಲ. ಹಂಗಂತೇಳಿ ಆಕೆ ಮಾಡೋದೆಲ್ಲ ಕೆಟ್ಟೆ, ಆಕೆ ಮಾಡೋದು ಯಾವುದು ಸರಿ ಇಲ್ಲ ಅಂತ ನಾ ಹೇಳಂಗಿಲ್ಲ. ಹಂಗಂತ ನಿಮ್ಮ ಮಗಳು ಎಲ್ಲ ಚಲೋ, ಕೆಟ್ಟತನ ಅನ್ನೋದೇ ಕೆಟ್ಟತನ ಅಂದ್ರೆ ಮತ್ತೆ ತಿಳ್ಕೊಬೇಡ್ರಿ. ತಪ್ಪ ಮಾಡಂಗಿಲ್ಲ ಅಂತಲೂ ನಾ ಹೇಳಂಗಿಲ್ಲ. ತಪ್ಪು ಸರಿ ಮನುಷ್ಯ ಅಂದಮೇಲೆ ಮಾಡೋದು ಐತಿ ಏನ್ರಿ. ನಿಮ್ಮ ಮಗಳು ಹೇಳಿದ ಮಾತು ಅಷ್ಟಕ್ಕಷ್ಟೇ ಕೇಳೋದು ಗೊತ್ತಾಕೈತೆ ನನಗೆ, ನಡ್ಕೊಳ್ಳೋ ರೀತಿ ಮ್ಯಾಗು. ಆಮೇಲೆ ಕೆಲವೊಂದು ವಿಚಾರಗಳು ಸರಿಯಾಗಿ ಏನು ಮಾಡಲ್ಲ. ಅಷ್ಟ್ರಾಗ ನಾನು ದೊಡ್ಡ ಸೊಸಿ ಎಲ್ಲ ಮಾಡ್ಕೊಂಡು ಹೋಗ್ಕಾಳ. ಏನು ಮಾಡೋಕ್ಕತ್ತೆ ಹೇಳ್ರಿ. ಹಿಂಗೂ ಇರ್ತಾರೆ, ಅನ್ಸರ್ಸ್ಕೊಂಡು ಹೋಗ್ಬೇಕಷ್ಟೆ. ಎಲ್ಲ ಮುದುಕಿ ನನ್ನ ಮಗಳಿಗೆ ಸರಿ ಇಲ್ಲ ಅಂತ ತಲ್ಲಿದು. ಈಕಿನ್ನೂ ಒಂದು ಲೆಕ್ಕ ಕೆಡ್ಬೇಕಾತಂಗಾರ. ಎಷ್ಟು ಸೊಕ್ಕಿರ್ಬೇಕು ನೋಡು. ಎಷ್ಟಾದರೂ ದೊಡ್ಡ ಸೊಸಿ ಮೇಲೆ ಒಂಚೂರು ಪ್ರೀತಿ ಐತಿ. ಅಲ್ಲ ನಾನು ಹೆಂಗೆ ಒಂದಿಟ್ಟು ಹಚ್ಚಿ ಕೊಡೋಣಂಗಾರ ಆಕಿಲ್ಲ ಮನ್ಯಾಗ, ಏನೇನಾರ ಕಿಡ್ಡಿ ಹೇಳೋಣ ಅಂತಂದರೆ ಇದೆಲ್ಲ ಕೂಡ ನನ್ನ ತಲೆ ಮ್ಯಾಗೆ ಬರಂಗೈತಿ. ನಾ ಹೇಳಿದ್ದೆ ಅದು ಈ ಮಿಕ್ಕಿ ಕಿವ್ಯಾಗ ಹಾಕೋವಲ್ತಲ್ಲ, ಹಾಳಾಗೋಲ್ ಬಿಡತ್ತಾಗ. ನನ್ನ ಮಗಳೊಂದು ಆರಾಮಿದ್ರೆ ಅಷ್ಟೇ ಸಾಕು. ಹೆಂಗಿದ್ರೆ ನನಗೇನಾಗೈತಿ. ಇದು ಏನವ ನಿನ್ನ ಮಗಳ ಹೆಸರು ಪಟ್ನ ಭಯ ಬರೋದಿಲ್ಲ ಅತ್ತಾಗ. ಹುಡುಗಿ ಒಂದು ತಟಕ್ಕೆ ಚಾ ತುಂಬರವ. ನಿಮ್ಮ ಅವನು ಪಾಪ ಎಷ್ಟೊತ್ತು ಕುಂತು ಊಟ ಗಿಟ ಆಗೈತಿ, ಸಂಜಿನೂ ಹೊತ್ತು ಮುಳುಗಾಕತ್ತ. ಒತ್ತಟಕ್ಕೆ ಚಾ ತುಂಬ ಒಂದು ಈಟ್ ಬಂತಡಿ. ಆಳು ಮಕ್ಳು ಅದಾವ ಏನು ಹೋಗ್ಯಾವ ನೋಡ್ತೀನಿ, ಅವು ಕೊಟ್ಟು ಚಾ ಮಾಡಿಸಿ ಕೊಡ್ಬೇಕಲ್ಲ. ಮತ್ತೆ ಪಾಪ ಸಂಜೆಗೆ ಮನೆಗೆ ಹೋಗಿರ್ತಾವೆ. ಒಟ್ಟಿಲ್ಲೇ ಚಾ ಕೊಟ್ರೆ ಕುಡಿದು ಸೀದಾ ಹೋಗ್ತಾ ಮನೇನು ಬಾಳೆ ಮಾಡ್ಕೋತಾವ. ಮತ್ತೆ ಭಾಳ ಮೈಮೇಗೆ ತೊಗೊಳಕ್ಕೆ ಹೋಗ್ಬಾರ್ದು. ಏನಕ್ಕೈತಿ ಅಂದ್ರೆ ಅಡಿಗೆ ಊಟ ಅವೆಲ್ಲ ಆಳು ಮಕ್ಕಳಿಗೆ ಯಾಕೆ ಮಾಡ್ಕೊಂಡು ಕುಂದಿರ್ತೀರಿ. ಬೆಳಗ್ಗೆ ನಾಷ್ಟ ಮಾಡಿ ಊಟ ಕಟ್ಕೊಂಬ ಅಂತ ಹೇಳಿಬಿಡ್ರಿ. ಕಟ್ಕೊಂಬಂದು ತಮ್ಮದ ತಾವು ತಿಂದು ಕೆಲಸ ಮಾಡ್ಕೊಂಡು ಸಂಜೆಗೆ ಬೇಕಾದ್ರೆ ಹೋಗೋತ್ನೇ ಒಂದು ಚಾ ಅಷ್ಟೇ. ನೀವು ನಾಷ್ಟಕ್ಕಿಷ್ಟ ಇಲ್ಲೇ ಕೊಡ್ತೀರೇನ? ನಾಷ್ಟ ಏನು ಕೊಡಲ್ಲವ, ಊಟಕ್ಕೂ ಏನು ಕೊಡಕ್ಕೆ ಹೋಗೋದಿಲ್ಲ. ಸಂಜೆ ಬಂದು ಚಾ ಚುಮರಿ ಮಾಡಿಸಿರ್ತೀವಿ ಅಷ್ಟೇ. ಒಮ್ಮೊಮ್ಮೆ ಏನಾರ ಅಗದಿ ನಸಕ್ನಾಗ ಈ 4 ಗಂಟೆಗೆ ಗೋಧಿ ಅದು ಏನಾರು ಹಚ್ಚಿದಾಗ, ನಮ್ಮ ದೊಡ್ಡ ಮಗಂದು ಗೋಧಿ ಹಚ್ಚಿದಾಗ ಬರ್ತಿದ್ರಲ್ಲ, ಅವಾಗ ನಾಷ್ಟಕ್ಕೆ ನಾವು ಕೊಡ್ತಿದ್ವಿ. ಉಪ್ಪಿಟ್ಟು ಚಾ ಹಿಂಗೆ ಚುಮ್ಮರಿ ಹಿಂಗೆಲ್ಲ. ಈಗ ಗೋಧಿದೇನಿಲ್ಲಲ್ಲ ಸುಗ್ಗಿ, ಬೇರೆ ಏನಾರ ಹಚ್ಚಿರ್ತಾನ, ಆವಾಗೆಲ್ಲ 10 ಗಂಟೆ ಬರ್ತಾವೆ. 10 ಗಂಟೆ ಅಷ್ಟೊತ್ತಿಗೆ ತಿಂದ ಬಂದಿರ್ತಾರೆ. ಸರಿ ಅಮ್ಮ ಸರಿ, ಹಂಗಾರೆ ಸರಿ. ಯಾಕಂದ್ರೆ ಮನೆಯಾಗಿದ್ದರೆ ತ್ರಾಸಕ್ಕ ನೋಡ್ರಿ, ಅದಕ್ಕೆ ಹೇಳಿದೆ.